guys, good morning. Welcome back to Goa Series. ಇದು ಎಪಿಸೋಡ್ 3. Welcome to Goa Series. ಇವತ್ತು ಆನಿವರ್ಸರಿ, ಮೊದಲನೇ ಆನಿವರ್ಸರಿ. ಮದುವೆಯಾಗಿ 1 ವರ್ಷ ಆಯ್ತು. ಆ ಒಂದು ಅಂಗವಾಗಿ ಮೊದಲನೇದಾಗಿ ಟೆಂಪಲ್ ಹೋಗೋಣ. ನಿಯರ್ ಬೈ 6 ಕಿಲೋಮೀಟರ್ ಇರೋದ್ರಿಂದ ನಾನು ಹೇಳಿದ್ 4 ಶಾಟ್. ಅದು ಎಂಟ್ರಿ 1 ಶಾಟ್, ಮತ್ತೆ ನಾವು ಇಲ್ಲಿಂದ ಒಳಗಡೆ ಬರೋ ಶಾಟ್, ಆಮೇಲೆ ಕಾರ್ ಮೂವ್ ಆಗೋದು ಮುಗ್ದೇ ಹೋಯ್ತು. ಹಂಗೆ ಇಲ್ಲಿ ಹಿಂದ್ಗಡೆ ಮೈಸೂರು ಪ್ಯಾಲೇಸ್ ನಿಂತೈತೆ. ಹ್ಯಾಪಿ ಆನಿವರ್ಸರಿ. ಅಷ್ಟು ತಿನ್ನೋದು ಸಾಪಾಡು ಮುಖ್ಯ ಅಲ್ಲ, ಸಾಪನ್ನಲ್ಲ. ಮದುವೆಯಾಗಿ 1 ವರ್ಷ ಆಗೋಯ್ತು. ಒಂದು ಫುಲ್ ಟ್ಯಾಂಕ್ ನಮ್ಗೆ 640 ಕಿಲೋಮೀಟರ್ ಬಂದೈತೆ, ಇನ್ನೂ ಓಡುತ್ತೆ. ಗೋವಾದಲ್ಲಿ ಇನ್ನೊಂದು ಫುಲ್ ಟ್ಯಾಂಕ್ ಮಾಡ್ಕೊಡೋಣ. ಇಲ್ಲಿ ರೇಟ್ ನೋಡ್ತಾ ಇದೀರಾ, 96 ನೋಡಿ. ಒಂದು ಲಾಸ್ಟ್ ಟೈಮ್ ಬಂದಾಗ 61 ರೂಪಾಯಿ ಇತ್ತಂತೆ. ಡಿಯೋದಲ್ಲೇ ಬಂದ ಹುಡುಗ, ಅವೆಲ್ಲ ಹೆವಿ ಸುರಿತಿದ್ದ. ಇವಾಗ ಸುಖ ಕನ್ಕೊಂಡ್ಬಿಟ್ಟ. ಕಾರ್ ಬೇಕು, ಒಂದು ಕಾರು. 4350 45 ಲೀಟರ್. ಸತ್ತೆಂಟಾಯ್ತು, ಟೆಂಪಲ್ ಬಂದಿದ್ವಿ. ಈ ಒಂದು ದೇವಸ್ಥಾನದ ಹೆಸರೇ ಶ್ರೀ ಮಹಾರುದ್ರ ಅಂಬ್ರೇಕರ್ನಾಥ್ ದೇವಸ್ಥಾನ ಅಂತ. ಇದು ನಿಮ್ಗೆ ಹೈವೇ ಇಂದ ಟುವರ್ಡ್ಸ್ ಕಲಂಗುಟ್ಟಿ ಹೋಗುವಾಗ 100 ಮೀಟರ್ಸ್ ಲೆಫ್ಟ್ ಅಲ್ಲೇ ಬರುತ್ತೆ. ಇನ್ನು ಗೋವಾದ ದೇವಸ್ಥಾನಗಳಲ್ಲಿ ಇರುವ ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಮಿಕ್ಕಿದ ಜಾಗದಲ್ಲಿ ಇರುವಂತ ಪೂಜಾರಿ ವ್ಯವಸ್ಥೆ ಇಲ್ಲಿ ಇರಲ್ಲ. ನಾವಾಗೆ ಒಳಗಡೆ ಹೋಗಿ ನಾವಾಗೆ ಪೂಜೆ ಮಾಡ್ಕೊಂಡು ನಾವಾಗೆ ಪ್ರಸಾದನ ಹಚ್ಕೊಂಡು ತಿನ್ಬೋದು. ಸೊ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಎಷ್ಟು ಸಖತ್ತಾಗಿದೆಯಲ್ಲ. ಸೊ ಎಸ್, ಈ ಒಂದು ಆನಿವರ್ಸರಿ ಸ್ಪೆಷಲ್ ಅದು ನನಗೆ ಸಿಕ್ಕಿರುವ ಪೂಜಾರಿನ ನೋಡ್ತಾ ಇದ್ದೀರಾ. ಬೀಗ ಹಾಕಿದ್ದಾರೆ. ಸೊ ನಾನ್ ನೋಡಿದ್ ಮತ್ತೆ ಇಲ್ಲಿ ಹೇಗಾದ್ರೆ ತಾದಿಗಳು ಒಳಗಡೆ ಬರ್ತಾರೆ, ಅವರೇ ಇದು ಮಾಡ್ಕೊಂಡು ಅವರೇ ಪೂಜೆ ಮಾಡ್ಕೊಂಡು ಮತ್ತೆ ಹೋಗೋ ಗೇಟ್ ಎಲ್ಲ ಲಾಕ್ ಮಾಡಿ ಹೋಗ್ತಾರೆ. ಸಿಂಪಲ್. ಗಂಡು ದೇವರಾದ್ರೆ ಇಷ್ಟ ಆಗಲ್ವಂತೆ. ಕಾರಣ ಏನಂದ್ರೆ ಶುಕ್ರವಾರ ಅಂತೆ. ಅದಕ್ಕೆ ನಿಯರ್ ಬೈ ಒಂದು ಹೆಣ್ಣು ದೇವರು ಟೆಂಪಲ್ ಇತ್ತು. ಸೊ ಬನ್ನಿ ನೋಡೋಣ. ಇದೇ ನಿಯರ್ ಬೈ ಇರೋ ಶಾಂತಾದೇವಿ ಅಮ್ಮನ ಒಂದು ದೇವಸ್ಥಾನ. ಸೊ ಇವತ್ತು ಫ್ರೈಡೇ ಅಂತೆ. ಲೇಡಿ ದೇವರಿಗೆ ಬರ್ಬೇಕು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಬಟ್ ರೋಡ್ ಅಂತೂ ತುಂಬಾ ಸ್ಟ್ರೀಪ್ ಆಗಿರ್ತೀವಿ. ದೇವಸ್ಥಾನ ಫುಲ್ ಕಾಮ್ ಆಗಿದೆ. ಇಲ್ಲಿ ಎಷ್ಟೊಂದು ದೇವಸ್ಥಾನ ಖಾಲಿ ಯಾಕಂತ ಗೊತ್ತಿಲ್ಲ. ಗೋವಾ ಅನ್ನೋದು ಮೈನ್ ಟೂರಿಸ್ಟ್ ಅಲ್ಲ, ಲೈಕ್ ಬೀಚು, ಎಂಜಾಯ್ಮೆಂಟ್, ಪಾರ್ಟಿ ಅಷ್ಟೇ ಅಂತದೆ. ಬಟ್ ನಾನು ನೋಡಿದಂಗೆ ತುಂಬಾ ದೇವಸ್ಥಾನಗಳು ಖಾಲಿನೇ ಇರ್ತವೆ. ಅದ್ರಲ್ಲಿ ಇದು ಒಂದು. ಫೈನ್, ಹೊರಡೋಣ ನಮ್ಮ ಕಾಸಿ ಫ್ರಮ್ ಗೋವಾ. ಹಾಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡುವಾಗ ನಮ್ಗೆ ಸಿಕ್ಕಿದೆ ಈ ಒಂದು ಹಳೆಯ ಚರ್ಚ್. ರೋಡ್ ಸೈಡ್ ಇಂದ ನೋಡೋದಕ್ಕೆ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಮಾತ್ರ ಹಾರರ್ ಮೂವಿಗೆಲ್ಲ ಲಾಯಕ್ಕಾದ ಒಂದು ಜಾಗ ಗುರು. ಎಸ್, 11:30 ಹತ್ರ ಆಯ್ತು. ಇಲ್ಲಿ ನಮ್ಗೆ ಸಿಕ್ಕಿದ್ದು ಉಡುಪಿ ಮ್ಯಾನೇಜ್ಮೆಂಟ್ ಅಂತ. ಲೈಕ್ ಗೋವಾ ಬಂದು ಮೇ ಬಿ ನಮ್ಮ ಉಡುಪಿ ಪ್ರಕಾರ ಇರ್ಬೋದು ಅಂತ ಬ್ರೇಕ್ಫಾಸ್ಟ್ ಅಂತ ಕುತ್ಕೊಂಡಿದೀವಿ. ಫೈನ್ ಗೈಸ್, ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದಾಯಿತು. ಸೊ ಎಸ್, ಇಲ್ಲ ಪಾರ್ಕಿಂಗು 100 ಇದು ಒನ್ ಆಫ್ ದಿ ಫೇಮಸ್ ಅಂತಲೇ ಹೇಳ್ಬೋದು. ಲೈಕ್ ಅವಾಗ ಎಷ್ಟೋ ಸ್ಕ್ಯಾಮ್ ಮಾಡಿದ್ದಾರೆ ನಾವು ಬೈಕಲ್ಲಿ ರೆಂಟ್ ತೊಗೊಂಡು ಬಂದಾಗ. ಎಸ್, ವಿ ಆರ್ ಅಟ್ ಪಾರಾ ಕೊಕೊನಟ್ ರೋಡ್.
ಇದೇ ಪಾರ್ಕಿಂಗು ಫಸ್ಟ್ ಸೆಂಟ್ರಲ್ ಮಾಡಿದ್ರು. ಈಗ ಆ ಸೈಡ್ ಇಂದ ಬಂದ್ರೆ ಎಂಡಿಂಗು, ಈ ಸೈಡ್ ಇಂದ ಬಂದ್ರೆ ಬಿಗಿನಿಂಗು. ಸೊ ಇಲ್ಲೇ ಮಾಡಿದ್ದಾರೆ. ಸೊ ನಮ್ಮ ಒಂದು ಕೆ ಗಾಡಿ ಒಂದೇ ಇರೋದು, ಅದೆಲ್ಲ ಗ್ರೀನ್ ಬೋರ್ಡು ಅಂದ್ರೆ ರೆಂಟೆಡ್ ಗಾಡಿಗಳೇ ಇರೋದು. ಇದು ವೈಟ್ ಒಂದು ಮಹಾರಾಷ್ಟ್ರ. ಸೊ ಎಸ್ ಇದೆ ಫಸ್ಟ್ ಮರ. ಇನ್ನು ನೋಡಿ ಎಳ್ನಿ ಬಿಟ್ಟಿದ್ದಾವೆ. ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ 800 ಮೀಟರ್ ಈ ಸ್ಟ್ರೆಚ್ ಇರುತ್ತೆ. ಬರುವಾಗ 360 ಶಾರ್ಟ್ಸ್ ಆಗಿದೆ. ಅದು ಫುಲ್ HD ಕ್ವಾಲಿಟಿಯಲ್ಲಿ ಬಂದೈತೆ. ಸೊ ಇಷ್ಟ ಆಗಿಲ್ಲ, ಅದಕ್ಕೆ 4K ಕ್ವಾಲಿಟಿಯಲ್ಲಿ ಇನ್ನೊಂದ್ಸಲ ಶೂಟ್ ಮಾಡೋಣ. ಆನ್ ಬಟನ್ ಆಫ್ ಬಟನ್ ಒತ್ತಾಗ ಗೊತ್ತಿಲ್ಲ ನಾನು ನಿಮಗೆ. ನನಗೆ ಕನ್ಯಾಕುಮಾರಲ್ಲಿ ಮಾತಾಡಿರೋದು ಐತೆ, ಎಲ್ಲದು ಮಾಡ್ಬಿಟ್ಟು ಫೈನ್ ಗೈಸ್, ಇದು ಲೈಕ್ ಟೋಟಲ್ 1 ಕಿಲೋಮೀಟರ್ ಎಲ್ಲ ಒಂದು ಸ್ಟ್ರೆಚ್ ಐತೆ. ಇನ್ನೊಂದು ಐತೆ ಕೊಕೊನಟ್ಟು, ಅದಕ್ಕೆ ಇವತ್ತಾದರೆ ಹೋಗ್ತೀನಿ ಆದಷ್ಟು. ಸೊ ಮುಂದೆ ನನಗೆ ಬೇಕಾಗಿರೋ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಬೇಕು. ಸೊ ಇಷ್ಟೇ ಪ್ಯಾರಾ ಕೊಕೊನಟ್ ಆಯಿಲ್, ಪ್ಯಾರಾ ಕೊಕೊನಟ್ ಆಯಿಲ್ ಅಂತ. ಎಸ್, ಇಟ್ಸ್ ಎ ಪ್ಯಾರಾ ಕೊಕೊನಟ್ ರೋಡ್. ಫೈನ್ ಗೈಸ್, ಗೋವಾಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ವೋ ಅದು ಕೊನೆಗೂ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಮಳೆ ಫುಲ್ ಸ್ಟಾರ್ಟ್ ಆಗಿದೆ. ಹೋಪ್ಫುಲಿ ಗಾಳಿ ಇರೋದಕ್ಕೆ ಹಾಗೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಬಟ್ ವೆದರ್ ಸಡನ್ನಾಗಿ ತಣ್ಣಗಾಯಿತು. ನಾನು ಮತ್ತೆ ಬಿಸಿಲು ಅದು ನಾರ್ಮಲ್ ಇರೋದೇ ಅಂದ್ಕೊಂಡೆ, ಬಟ್ ಡಿಸ್ಲಿಂಗ್ ಆಗಿ ಸ್ಟಾರ್ಟ್ ಆಯಿತು. ಬರ್ತಾನೆ ಇದೆ ಪಿಸ್ಸನೆ ಹಾಗಾಗೈತೆ. ಫೈನಲಿ ಮಳೆ ಇನ್ ಗೋವಾ ಗಾಯ್ಸ್. ಇಲ್ಲಿ ಮಡನಿ ಅಂತಿದೆ. ಸೊ ಇದೇ ಈ ಸೈಡಿಂದ ಬರೋರು ಸ್ಟಾರ್ಟಿಂಗ್ ಪಾಯಿಂಟು. ಸೊ ನಾವು ಆ ಸೈಡಿಂದ ಬಂದ್ವಲ್ಲ ಪಾರ್ಕಿಂಗು, ಅಲ್ಲಿಂದ ಇದೆ ಲಾಸ್ಟ್ ಪಾಯಿಂಟು. ಸೊ ಇಲ್ಲಿಂದಾನೇ ಹಾಗೇ ಹೋಗುತ್ತೆ. ಫೈನ್ ಗಾಯ್ಸ್, ಟೈಮ್ 1:16 ಆಯಿತು. ಕೊಕೊನಟ್ ರಸ್ತೆನ ಮುಗಿಸಿದ್ವಿ. ಸೊ ಬನ್ನಿ ಹೊರಡೋಣ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಫೈನ್ ಗೈಸ್, ಲೈಕ್ 1:53 ಆಯಿತು. ಸೊ ಸೆಕೆಂಡ್ ಲೊಕೇಶನ್ ಇದೆ. ಏನು ಗುರು ಲೊಕೇಶನ್ ಏನಂತಿತ್ತು? ಎಸ್, ಟೋಡಾ ಲೇಕ್ ಅಂತ. ಇದು ಆ್ಯಕ್ಚುಲಿ ಲೈಕ್ ಪಣಜಿ ಇದೆಯಲ್ಲ ಹೈವೇ, ಅದರಿಂದ ಕೇವಲ 3 ಕಿಲೋಮೀಟರ್ ಬರುತ್ತೆ. ಬನ್ನಿ ಡ್ರೈವ್ ಸ್ಟಾರ್ಟ್ ಆಗೋಣ. ಗೈಸ್ ಇಷ್ಟೊತ್ತು ನೋಡಿದ್ದು ಪರ್ರ, ಇವಾಗ ನೀವು ನೋಡ್ತಿರೋದೇ ಮರ್ರ. ಸೊ ನೋಡಿ ಇದೆ. ಸೊ ಗೋವಾದಲ್ಲಿ ಟೋಟಲ್ 2 ಕೊಕೊನಟ್ ಟ್ರೀ ರೋಡ್ ಬರುತ್ತೆ. ಲೈಕ್ ಇದು ಚೆನ್ನಾಗಿತ್ತು ಅನ್ಕೊಂಡ್ ಬಂದೆ, ಬಟ್ ಇದು ಎಕ್ಸಾಕ್ಟ್ಲಿ ಮೈನ್ ರೋಡು, ನಾವು ನಿಲ್ಸಕ್ ಆಗಲ್ಲ. ಆ ಹುಡುಗ ಅಂತ ಫುಲ್ ಖುಷಿ. ಫೋಟೋ ಶೂಟ್ ಮಾಡ್ತಾವ್ರ ಅವರು, ಯಾರು ಗಾಡಿಯಲ್ಲಿ ಶೂಟ್ ಮಾಡ್ತಾವ್ ನೋಡೋರು. ಅಷ್ಟೇ ಮುಗೀತು ಗಾಯ್ಸ್.
ಇದೇ ಮಾಡಿ ಡಿಯೋಸ್ ಚರ್ಚ್ ಕ್ಲೋಸ್ ಆಗಿದೆ. ಲೈಕ್ ಬೆಳಗ್ಗೆ ಟೆಂಪಲ್ ಹೋಗಾಯ್ತು, ಚರ್ಚ್ಗೆ ಹೋಗೋಣ ಅಂತ ಬಂದು ಕ್ಲೋಸ್ ಆಗಿದೆ. ಬೇರೆ ಯಾವ ಚರ್ಚ್ ಆದ್ರೂ ನೋಡ್ರಿ, ನೋ ಪಾರ್ಕಿಂಗ್. ಮಾಲ್ಡೀವ್ಸ್ ಚರ್ಚ್ ಆಸ್ ಆಕ್ಚುಲಿ ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತ ತೋರಿಸ್ತೀನಿ. ಗಾಯ್ಸ್, ಒಂದು ಚರ್ಚ್ ಸಿಕ್ಕಿಲ್ಲ ಅಂದ್ರೆ ಏನು, ಗೋವಾದಲ್ಲಿ ಚರ್ಚ್ಗೆ ಕೊಡ್ತೆ ಅನ್ನೋದು ಕರೆಕ್ಟಾಗಿ ನೆನಪಿದೆಯಾ? ಡಾಲ್ಫಿನ್. ಸೊ ಇದೇ ಸರ್ಕಲ್ಲು. ಸೊ ಬೆಳಗ್ಗೆ ನೋಡಿರ್ತೀರಾ, ಹಿಂಗೆ ಹೋದೆ ಒಂದ್ಸಲ, ಈ ರೋಡಲ್ಲಿ 3 ಸಲ ಓಡಾಯಿತು. ಎಸ್, ಆ ಡಾಲ್ಫಿನು, ಅದ್ರ ಆಪೋಸಿಟಲ್ಲೇ ಒಂದು ಚರ್ಚ್ ಐತೆ. ಫೈನ್, ಬನ್ನಿ ಚರ್ಚ್ ಒಳಗಡೆ ಹೋಗೋಣ. ಓಕೆ, ಚರ್ಚಲ್ಲಿ ಆಲ್ಮೋಸ್ಟ್ ಎಲ್ಲ ಮಶಾನ ಥರ ಐತೆ. ಬಟ್ ಇವತ್ತೇನೋ ಸತ್ತವ್ರಿಗೆಲ್ಲ ಇದಿಡೋದು ಅನ್ಸುತ್ತೆ. ಎಷ್ಟೋ ಜನ ಬಂದು ಈಗಲೂ ಇಬ್ಬರು ಬಂದರು, ಹೇಳ್ಕೊಂಡು ಹೋದರು. ನೈಸ್. ಆಲ್ಮೋಸ್ಟ್ ಕ್ರಿಶ್ಚಿಯನ್ಸೇ ಜಾಸ್ತಿ ಇರೋದು. ಬಟ್ ಈ ಸೆರಿಮೇಟ್ರಿ ಅಂತಾರಲ್ಲ, ಆ ಥರ ಇರ್ಬೋದು. Mornalata, fondata, juwadala, dozo. Bhai, tum kite karo diye toy. तो मरण का ना तो जीवन होता ಫ್ರೆಂಡ್ ಗೈಸ್, ಇದೆ ಅಲೆಕ್ಸ್ ಚರ್ಚ್ ಅಂತ. ಸೊ ಮುಗಿಸಿದ್ವಿ. ಲೈಕ್ ತುಂಬ ಜನ ಸೇರಿದ್ದಾರೆ, ಏನು ರೀಸನ್ಗೋ ಗೊತ್ತಿಲ್ಲ. ಚರ್ಚ್ಗೆ ಹೋಗಿ ಅಭ್ಯಾಸ ಇರಲಿ ಅಂದರೆ ಈ ಥರ ನಮ್ಮದು ಹೋಗ್ತೀವಿ, ಬಟ್ ಈ ಥರ ಇದಕ್ಕೆ ಅಫಿಷಿಯಲಾಗಿ ನಾವು ಹೋಗಿ ಅಭ್ಯಾಸ ಇಲ್ಲ. ಇವ್ರ ತಂಗಿ ಎಲ್ಲ ಕರ್ಕೊಂಡೋಗಿ ಶಿವಾಜಿನಗರ ಅಭ್ಯಾಸ ಮಾಡಿಸ್ಬಿಟ್ರು. ಮೊನ್ನೆ ಕೂಡ ಅಲ್ಸರಲ್ಲಿ ಒಂದು ಹೋಗಿದ್ದೆ, ನಮ್ಮ ಹುಡುಗನ ಗೊತ್ತು ಏನಕ್ಕೆ ಹೋಗಿದ್ದೆ. ಸೊ ಅಷ್ಟೇ, ಹೋಗಿ ಟೈಮ್ ಆಯಿತು 3 ಗಂಟೆ. ಒಳ್ಳೆ ಊಟ ಇಲ್ಸನ್ವಾ. ಯಾವ್ದು ಬೇಕು ಪ್ರಸನ್ನ? ಯಾವ್ದು ಬಾಯಿಲಿ? ಟೊಯ್ ಟೊಯ್. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್. I'm gonna do my